ಸ್ನೇಹಿತರೆ, ಈಗ ದೇಶದಾದ್ಯಂತ ಎಥನಾಲ್ ಗಲಾಟೆ ಸಿಕ್ಕಾಪಟ್ಟೆ ಜೋರಾಗಿದೆಯಲ್ಲ. ಒಂದ್ ಕಡೆ ನಮ್ಮ ಸರ್ಕಾರ ಎಥನಾಲ್ ಸೇಫ್, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಭರವಸೆ ಕೊಡ್ತಾ ಇದೆ. ಆದ್ರೆ ವಾಹನ ಸವಾರರು ಮಾತ್ರ ಆತಂಕದಲ್ಲಿದ್ದಾರೆ. ಗಾಡಿ ಮೈಲೇಜು, ಇಂಜಿನ್ ಸೀಸು, ಈ ತರ ನಾನಾ ವದಂತಿಗಳಿಗೆ ಜನ ಆತಂಕಗೊಂಡಿದ್ದಾರೆ. ಆದ್ರೆ ಗಮನಿಸಿ, ನಮ್ಮಲ್ಲಿ ಜಸ್ಟ್ 20% ಎಥನಾಲ್ ಮಿಕ್ಸ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆಯಲ್ಲ. ಮೊನ್ನೆ ತನಕ ಗಡ್ಕರಿ ಅವ್ರನ್ನ ಹಿಡ್ಕೊಂಡು ಮುದ್ದಾಡ್ತಿದ್ದ ಜನ ಬಾಯಿ ಬಂದಂಗೆ ಬೈತಾ ಇದಾರಲ್ಲ. ಆದರೆ ಬ್ರೆಜಿಲ್ ಕಡೆ ನೋಡಿ, ಇದೇ ಎಥನಾಲ್ ಗೇಮನ್ನು 50 ವರ್ಷಗಳ ಹಿಂದೆನೆ ಸ್ವಾಮಿ, 50 ಇಯರ್ಸ್ ಅಗೋ ಅವರು ಶುರು ಮಾಡಿ ಆಗಿತ್ತು. ಇವತ್ತು ತೆಗ್ನೋಡಿ ಡೇಟಾ ನೀವು, ಬ್ರೆಜಿಲ್ನಲ್ಲಿ 90% 90% ಕಾರುಗಳು, 10ರಲ್ಲಿ 9 ಕಾರ್, 100ರಲ್ಲಿ 90 ಕಾರ್ ಎಥನಾಲ್ ಮತ್ತು ಪೆಟ್ರೋಲ್ ಎರಡರಲ್ಲೂ ಆರಾಮಾಗಿ ಓಡ್ತಿವೆ. ಯಾವ್ದು ಬೇಕಾದರೂ ಹಾಕ್ಬೋದು. ಅಲ್ಲೇನು ಇಂಜಿನ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಮೈಲೇಜ್ ಕಿರಿಕಿರಿ ಇಲ್ಲ, ಪ್ರೈಸ್ ಕೂಡ ಕಮ್ಮಿ ಮಾಡಿದ್ದಾರೆ. ಹಾಗಿದ್ರೆ ಎಥನಾಲ್ನಿಂದ ನಮ್ಮ ಭಾರತದಲ್ಲಿ ಮಾತ್ರ ಇಷ್ಟೊಂದು ಕಿರಿಕಿರಿ ಅಥವಾ ವಿವಾದ ಯಾಕಾಗ್ತಿದೆ? 50 ವರ್ಷಗಳ ಮೊದಲೇ ಬ್ರೆಜಿಲ್ ಮಾಡಿದ ಕ್ರಾಂತಿ ಏನು? ಈಗ ಎಥನಾಲೇ ಫ್ಯೂಚರ್ ಅಂತ ಹೇಳ್ತಿದಾರಲ್ವ ಭಾರತದಲ್ಲೂ ಕೂಡ. ಹಾಗಿದ್ರೆ ಬೆಸ್ಟ್ ವೇ ಯಾವುದು? ಉತ್ತಮ ದಾರಿ ಜಾರಿಗೊಳಿಸ್ಲಿಕ್ಕೆ ಯಾವುದು? ಬ್ರೆಜಿಲ್ ಎಂತೆಂಥ ಸೀಕ್ರೆಟ್ ರೂಟ್ಸ್ ಅನ್ನ ಫಾಲೋ ಮಾಡ್ತು ಇದನ್ನ ಜಾರಿ ಮಾಡೋಕೆ. ಭಾರತ ಇದರಲ್ಲಿ ಎಲ್ಲಿ ಎಡವ್ತಾ ಇದೆ, ಕಲಿಬೇಕಾಗಿರೋದು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. 1931ರಲ್ಲೇ ಶುರುವಾಗಿತ್ತು ಎಥನಾಲ್ ಬ್ಲೆಂಡಿಂಗ್. ಬ್ರೆಜಿಲ್ನಲ್ಲಿ ಎಥನಾಲ್ ಬ್ಲೆಂಡಿಂಗ್ ಶುರುವಾಗಿದ್ದು ಇವತ್ತು ನಿನ್ನೆ ಅಲ್ಲ, ಬರೋಬ್ಬರಿ 1931ರಲ್ಲಿ, ಅಂದ್ರೆ 95 ವರ್ಷಗಳ ಹಿಂದೆನೆ ಶುರುವಾಗಿತ್ತು. ಆಗ್ಲೇ ಅವರು ಪೆಟ್ರೋಲ್ನಲ್ಲಿ ಚಿಕ್ಕದಾಗಿ 5% ಎಥನಾಲ್ ಇರಲೇಬೇಕು ಅಂತ ಕಾನೂನು ಜಾರಿ ಮಾಡಿದ್ರು. ಆದ್ರೆ ಇದು ನಿಜವಾಗಿ ದೊಡ್ಡ ಮಟ್ಟಕ್ಕೆ ಹೋಗಿದ್ದು 70ರ ದಶಕದಲ್ಲಿ, ಅದರಲ್ಲೂ 1973ರಲ್ಲಿ. ಕಾರಣ ಗ್ಲೋಬಲ್ ಆಯಿಲ್ ಕ್ರೈಸಿಸ್. ಯುದ್ಧದಿಂದ ಅರಬ್ ರಾಷ್ಟ್ರಗಳು ದಿಢೀರಂತ ಕ್ರೂಡ್ ಆಯಿಲ್ ಸಪ್ಲೈ ಕಟ್ ಮಾಡಿದ್ವು. ಇಡೀ ವಿಶ್ವದಲ್ಲಿ ಇಂಧನಕ್ಕೋಸ್ಕರ ಒದ್ದಾಟ ಶುರುವಾಯಿತು. ಇವಾಗ ಆಯ್ತಲ್ಲ ಹಾಗೇನೆ. ಪ್ರತಿ ಬ್ಯಾರಲ್ಗೆ ಪೆಟ್ರೋಲ್ ಬೆಲೆ ಅವತ್ತಿನ ಕಾಲದಲ್ಲಿ $35ರಿಂದ $39 ಹೋಯ್ತು. ಉಂಟು ಡಬಲ್ ಆಯ್ತು ಆಗಿನ ರೇಟ್ಗೆ. ಅದರ ಬಿಸಿ ಬ್ರೆಜಿಲ್ಗೂ ತಡ್ತು. ಆಗ ಬ್ರೆಜಿಲ್ ತನಗೆ ಬೇಕಾಗಿರೋ 80% ತೈಲವನ್ನ ಹೊರಗಿಂದ ಆಮದು ಮಾಡ್ಕೊಳ್ತಾ ಇತ್ತು. ಸೊ ಬೆಲೆ ಏರಿಕೆಯಿಂದ ಇವರು ಸಾಲದ ಮೇಲೆ ಸಾಲ ಮಾಡಬೇಕಾಯ್ತು. ಮುಂದಿನ ಕೆಲವೇ ವರ್ಷಗಳಲ್ಲಿ ಇನ್ಫ್ಲೇಷನ್ ಏರ್ತಾ ಹೋಯ್ತು. ಯಾವ ಲೆವೆಲ್ಗಂದ್ರೆ 80ರ ದಶಕದ ಹೊತ್ತಿಗೆ ಬರೋಬ್ಬರಿ 110% ಜಿಗಿತು ಇನ್ಫ್ಲೇಷನ್. ಡಬಲ್ ಡಿಜಿಟ್ ಬಿಡಿ, 9 ದಾಟಿ 10ಕ್ಕೆ ಹೋದ್ರೆ ಡಬಲ್ ಡಿಜಿಟ್ ಇನ್ಫ್ಲೇಷನ್ ತಲೆ ಕೆಡಿಸ್ಕೊಳ್ತೀವಿ ನಾವಲ್ವಾ. ಅಲ್ಲಿ ಡಬಲ್ ಡಿಜಿಟ್ ಬಿಡಿ, ಟ್ರಿಬಲ್ ಡಿಜಿಟ್ಸ್ 110% ಜಿಗಿತು. ಅಂದ್ರೆ ಲಾಸ್ಟ್ ಇಯರ್ $100 ಎಷ್ಟು ವಸ್ತು ಬರ್ತಿತ್ತೋ ಅಷ್ಟೇ ವಸ್ತು ತಗೋಬೇಕು ಅಂದ್ರೆ ಈ ವರ್ಷ $210-220 ಕೊಡಬೇಕು. ಒಂಟು ಡಬಲ್ ಕೊಡಬೇಕು ಒಂದೇ ವರ್ಷಕ್ಕೆ. ಎಲ್ಲ ವಸ್ತುಗಳ ಬೆಲೆ ಡಬಲ್ಗಿಂತಲೂ ಜಾಸ್ತಿ ಅಂತ ಅನ್ಕೊಳ್ಳಿ. ಆ ಥರ ಆಯಿತು. ಈ ದೊಡ್ಡ ಪೆಟ್ಟಿಂದ ಎಚ್ಚೆತ್ತುಕೊಂಡ ಬ್ರೆಜಿಲ್ 1975ರ ನವೆಂಬರ್ 14ನೇ ತಾರೀಕು ಐತಿಹಾಸಿಕ ನಿರ್ಧಾರ ಮಾಡ್ತು. ಅದೇ ಪ್ರೋ ಆಲ್ಕೋಹಾಲ್ ಮಿಷನ್, ಅಂದರೆ ನ್ಯಾಷನಲ್ ಆಲ್ಕೋಹಾಲ್ ಪ್ರೋಗ್ರಾಮ್. ಇದರ ಮುಖ್ಯ ಗುರಿ ವಿದೇಶಿ ತೈಲದ ಮೇಲಿನ ಅವಲಂಬನೆ ಕಮ್ಮಿ ಮಾಡಿ ವಿದೇಶಿ ವಿನಿಮಯ ಉಳಿಸೋದು. ಇದರ ರಿಸಲ್ಟ್ ಹೇಗಿತ್ತು ಅಂದರೆ, ಕೇವಲ 6 ವರ್ಷಗಳಲ್ಲಿ ಅಲ್ಲಿನ 75% ಕಾರುಗಳು ಎಥನಾಲ್ ಪೆಟ್ರೋಲ್ ಮೇಲೆ ಓಡೋಕೆ ಶುರುವಾಗಿದ್ವು. ಆಮೇಲೆ 2008ರ ಹೊತ್ತಿಗೆ ಎಥನಾಲ್ ಸೇಲ್ಸ್ ಪೆಟ್ರೋಲ್ ಸೇಲ್ಸ್ ಅನ್ನ ಬೀಟ್ ಮಾಡಿ 50%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಅನ್ನ ಪಡ್ಕೊಳ್ತು. ಬರೀ ಕಾರ್ ಮಾತ್ರ ಅಲ್ಲ, ಬಸ್ಗಳಿಗೂ ಎಥನಾಲ್ ಎಂಟ್ರಿ ಕೊಡ್ತು ಅಲ್ಲಿ. 2007ರಲ್ಲೇ ಸ್ಕ್ಯಾನಿಯಾ ಕಂಪನಿ ಸಾವೋ ಪೌಲೋದಲ್ಲಿ ಮೊದಲ ಎಥನಾಲ್ ಬಸ್ ಟ್ರಯಲ್ ಕೂಡ ಶುರು ಮಾಡ್ತು. ಆಮೇಲೆ 2011ಕ್ಕೆ ಫುಲ್ ಫ್ಲೀಟ್ ರಸ್ತೆಗಿಳಿತು. ಒಟ್ಟಾರೆ ಈ ನಿರ್ಧಾರದಿಂದ ಬ್ರೆಜಿಲ್ಗೆ ಆಯಿಲ್ ಮೇಲಿನ ಅವಲಂಬನೆ ಕಂಪ್ಲೀಟ್ ಆಗಿ ರಿಮೂವ್ ಆಗ್ತಾ ಬಂತು. ಕಳೆದ 5 ದಶಕಗಳಲ್ಲಿ ಬ್ರೆಜಿಲ್ 2.5 ಬಿಲಿಯನ್ ಬ್ಯಾರಲ್ ತೈಲಕ್ಕೆ ಈ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬದಲಾಗಿ ಎಥನಾಲ್ ಬಳಸಿದೆ. ಇದರಿಂದ ಅವ್ರ ದೇಶದ ಬೊಕ್ಕಸಕ್ಕೆ $205 ಬಿಲಿಯನ್ ದುಡ್ಡನ್ನು ಉಳಿಸ್ಕೊಂಡಿದ್ದಾರೆ ಅವರು. ಇನ್ನು ಇವತ್ತಿನ ಲೇಟೆಸ್ಟ್ ಡೇಟಾ ನೋಡಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಬ್ರೆಜಿಲ್ನಲ್ಲಿ ಕಳೆದ ವರ್ಷವೊಂದರಲ್ಲೇ 1.8 ಮಿಲಿಯನ್ ಅಂದರೆ ಹತ್ತತ್ರ 20 ಲಕ್ಷಕ್ಕಿಂತ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ಕಾರುಗಳು ಸೇಲ್ ಆಗಿವೆ. ಅಂದರೆ ಪೆಟ್ರೋಲ್ ಆದರೂ ಹಾಕ್ಬೋದು, ಎಥೆನಾಲ್ ಆದರೂ ಹಾಕ್ಬೋದು, ಯಾವ್ದು ಬೇಕಾದರೂ ಹಾಕೊಂಡು ಓಡಿಸೋಕೆ ಮಾಲೀಕನಿಗೆ ಫ್ರೀಡಮ್ ಇರುತ್ತೆ ಅಂತ ಕಾರುಗಳಲ್ಲಿ. ಫ್ಲೆಕ್ಸ್ ಫ್ಯೂಲ್ ಅಂತ ಹೇಳಿದ್ರೆ ಎಷ್ಟು, ಹತ್ತತ್ರ 20 ಲಕ್ಷಕ್ಕೂ ಅಧಿಕ ಇಂಥ ಕಾರುಗಳು ಫ್ಲೆಕ್ಸ್ ಫ್ಯೂಲ್. ಇದು ಅಲ್ಲಿನ ಒಟ್ಟು ಕಾರು ಮಾರಾಟದ 74% ಪಾಲು. ಇವತ್ತು ಬ್ರೆಜಿಲ್ ರಸ್ತೆಯಲ್ಲಿರೋ ಕಾರುಗಳಲ್ಲಿ 85%ಕ್ಕೂ ಅಧಿಕ ಕಾರುಗಳು ಫ್ಲೆಕ್ಸ್ ಫ್ಯೂಲ್ ಕಾರುಗಳೇ ಇದಾವೆ. 94 ವರ್ಷ ಕಾದ ಬ್ರೆಜಿಲ್ ಅರ್ಜೆಂಟ್ ಮಾಡ್ತಾ ಭಾರತ. ಈಗ ಬ್ರೆಜಿಲ್ ತನ್ನ ಫ್ಯೂಲ್ ಆಫ್ ದಿ ಫ್ಯೂಚರ್ ಪಾಲಿಸಿ ಅಡಿಯಲ್ಲಿ 2025ರಿಂದ E30 ಅಂದರೆ 30% ಬ್ಲೆಂಡಿಂಗ್ ಕಡ್ಡಾಯ ಮಾಡಿದೆ. ಇವತ್ತಿಗೂ ಬ್ರೆಜಿಲ್ನಲ್ಲಿ 100% ಪ್ಯೂರ್ ಪೆಟ್ರೋಲ್ ಸಿಗೋದೇ ಇಲ್ಲ.
ಹಾಗಂತ ಬ್ರೆಜಿಲ್ ಸರ್ಕಾರ ರಾತ್ರಿ ಎಥನಾಲ್ ತಗೊಂಬಂದು ಜನರ ಮೇಲೆ ಹೇರ್ತಾ ಖಂಡಿತ ಇಲ್ಲ. ಬದಲಾಗಿ ಹಂತ ಹಂತವಾಗಿ ಜಾರಿ ಮಾಡಿದ್ರು. ನಮ್ಮಲ್ಲೂ ಹಂತ ಹಂತ ಅಂದ್ರೂ ಕೂಡ ತುಂಬ ಆ ಹಂತಗಳು ಫಾಸ್ಟಾಗಿ ನಡೆದು ಹೋಗ್ಬಿಟ್ವು. ಅಲ್ಲಿ ತುಂಬ ಟೈಮ್ ತಗೊಂಡು ತುಂಬ ಪ್ರಿಪರೇಷನ್ ಮಾಡಿಕೊಂಡು ಮಾಡಿದ್ರು. ಅವರ ಪ್ಲಾನ್ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೇವೆ. 1931ರಲ್ಲಿ ಕೇವಲ 5% ಎಥನಾಲ್ನಿಂದ ಈ ಪ್ರಯೋಗವನ್ನು ಶುರು ಮಾಡಿ ಆಮೇಲೆ 70 ಮತ್ತು 80ರ ದಶಕದಲ್ಲಿ ಆಯಿಲ್ ಕ್ರೈಸಿಸ್, ಆರ್ಥಿಕ ಬಿಕ್ಕಟ್ಟು ಹೀಗೆ ಹಲವಾರು ಸಮಸ್ಯೆ ಇದ್ದಿದ್ದರಿಂದ ಪರಿಸ್ಥಿತಿಗೆ ತಕ್ಕಂತೆ ಎಥನಾಲ್ ಪ್ರಮಾಣವನ್ನು 10ರಿಂದ 23% ಮಧ್ಯೆ ಬದಲಾವಣೆ ಮಾಡಿದ್ರು. ಆದರೆ 90ರ ದಶಕಕ್ಕೆ ಬರೋ ಹೊತ್ತಿಗೆ ಈ ಬ್ಲೆಂಡಿಂಗ್ ಸ್ವಲ್ಪ ಸ್ಟೇಬಲ್ ಆಯಿತು. 93ರಿಂದ 98ರವರೆಗೆ ನಿರಂತರವಾಗಿ 22% ಅಂದರೆ E22 ಪೆಟ್ರೋಲನ್ನು ಮೇಂಟೈನ್ ಮಾಡಿದ್ರು. 1999ರಲ್ಲಿ 24%ಗೆ ಏರಿಸಿದ್ರು. 2000ರಿಂದ 2011ರವರೆಗೆ ಇದನ್ನು 20ರಿಂದ 25% ಆಸುಪಾಸಿನಲ್ಲಿ ಮೇಂಟೈನ್ ಮಾಡ್ತಾ ಬಂದ ಬ್ರೆಜಿಲ್ ಅಂತಿಮವಾಗಿ 2015ರ ಹೊತ್ತಿಗೆ ಬರೋಬ್ಬರಿ 27% ಎಥನಾಲ್ ಬ್ಲೆಂಡಿಂಗ್ಗೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಬ್ರೆಜಿಲ್ 1931ರಿಂದ 2025ರವರೆಗೆ ಬರೋಬ್ಬರಿ 94 ವರ್ಷ ತಗೊಂಡು ಹಂತ ಹಂತವಾಗಿ 5%ನಿಂದ 27%ಗೆ ಬಂದು ನಿಂತ್ಕೊಂಡಿದೆ. ಗಡಿಬಿಡಿ ಮಾಡಿಲ್ಲ, ಟೈಮ್ ತಗೊಂಡು ಬದಲಾವಣೆ ತಂದಿದ್ದೆ ಅವರ ಸಕ್ಸಸ್ಗೆ ಕಾರಣ. ಇಷ್ಟೊಂದು ಟೈಮ್ ಇದ್ದಿದ್ದರಿಂದ ಅಲ್ಲಿನ ಆಟೋಮೊಬೈಲ್ ಇಂಡಸ್ಟ್ರಿಗೂ ಕೂಡ ಎಥನಾಲ್ಗೆ ತಕ್ಕಂತೆ ಎಂಜಿನ್ಗಳನ್ನು ಡಿಸೈನ್ ಮಾಡೋಕೆ ಸಾಕಷ್ಟು ಅವರಿಗೆ ಲಾಂಗ್ ರನ್ವೇ ಸಿಕ್ತು, ಅಂದರೆ ಟೈಮ್ ಸಿಕ್ತು. ಇದರಿಂದ ಶುರುವಾಗಿದೆ ಫ್ಲೆಕ್ಸ್ ಫ್ಯೂಲ್ ಕ್ರಾಂತಿಯಲ್ಲಿ. ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಫ್ಲೆಕ್ಸ್ ಫ್ಯೂಲ್ ಗಾಡಿಗಳಿರೋದು ಬ್ರೆಜಿಲ್ನಲ್ಲಿ. 2018ರ ಹೊತ್ತಿಗೆ ಬರೋಬ್ಬರಿ 30.5 ಮಿಲಿಯನ್ ಕಾರುಗಳು ಹಾಗೂ 6 ಮಿಲಿಯನ್ ಫ್ಲೆಕ್ಸ್ ಬೈಕ್ಗಳಲ್ಲಿ ರಿಜಿಸ್ಟರ್ ಆಗಿವೆ. 14 ಬೇರೆ ಬೇರೆ ಕಾರ್ ಮೇಕರ್ಸ್ನ 80ಕ್ಕೂ ಅಧಿಕ ಕಾರ್ ಮಾಡೆಲ್ಗಳು ಮತ್ತು 5 ಬೈಕ್ ಮಾಡೆಲ್ಗಳು ಅಲ್ಲಿ ಲಭ್ಯ ಇವೆ. ಈ ಗಾಡಿಗಳಲ್ಲಿ E20ಯಿಂದ ಶುರುವಾಗಿ 100% ಎಥನಾಲ್, ಅಂದರೆ E100ವರೆಗೂ ಬೇಕಾದರೂ ಎಥನಾಲ್ನ ಹಾಕೊಂಡು ಪ್ಯೂರ್ ಎಥನಾಲ್ ಹಾಕೊಂಡು ಕೂಡ ಗಾಡಿ ಓಡಿಸ್ಬೋದು, ಅಥವಾ E20 ಪೆಟ್ರೋಲ್ ಹಾಕೊಂಡಾದರೂ ಕೂಡ ಗಾಡಿ ಓಡಿಸ್ಬೋದು. ಸೇಮ್ ಕಾರ್ಗೆ ಎರಡಕ್ಕೂ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಎಂಜಿನನ್ನು ಅಲ್ಲಿ ಕಾರ್ಗಳನ್ನು ಡೆವಲಪ್ ಮಾಡಲಾಗಿದೆ. ಈಗ ಆಲ್ರೆಡಿ ಹೇಳಿದ ಹಾಗೆ ಇವತ್ತು ಬ್ರೆಜಿಲ್ನ 90% ಕಾರುಗಳು ಫ್ಲೆಕ್ಸ್ ಫ್ಯೂಲ್ ಕಾರುಗಳೇ. ಆದರೆ ಭಾರತದಲ್ಲಿ ಏನಾಯಿತು, ತುಂಬ ಅರ್ಜೆಂಟ್ ಮಾಡಲಾಯಿತು. ಸರ್ಕಾರದ ಒರಿಜಿನಲ್ ಪ್ಲಾನ್ ಇದ್ದಿದ್ದು 2030ರ ವೇಳೆಗೆ 20% ಎಥನಾಲನ್ನು, ಅಂದರೆ E20ಯನ್ನು 2030ರ ವೇಳೆಗೆ ತರಬೇಕು ಅನ್ನೋದು. ಸೊ ಅಷ್ಟೊತ್ತಿಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಕೊಳ್ಳೋಕೆ ಕಾರ್ ಕಂಪ್ನಿಗಳಿಗೆ ರೆಡಿ ಆಗೋ ಕೂಡ ಟೈಮ್ ಸಿಗ್ತಾ ಇತ್ತು ಅಂತ. ನಾವು 2022ರಲ್ಲಿ 10% ಎಥನಾಲ್ ಬ್ಲೆಂಡಿಂಗ್ ತಲುಪಿದ್ವಿ ಟಾರ್ಗೆಟ್ ಪ್ರಕಾರ. ಆದರೆ ಈಗ ಗಲ್ಫಲ್ಲಿ ಯುದ್ಧ ಶುರುವಾದ ತಕ್ಷಣ, ಪೆಟ್ರೋಲ್ ಡೀಸೆಲ್ ಶಾರ್ಟೇಜ್ ಆದ ತಕ್ಷಣ 2030ರ ಟಾರ್ಗೆಟನ್ನು 2025-26ಕ್ಕೆ ಮುಗಿಸ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಹೀಗಾಗಿ ಕೇವಲ 3 ವರ್ಷಗಳಲ್ಲಿ 10%ಇಂದ ಸೀದಾ 20%ಗೆ ಲಾಂಗ್ ಜಂಪ್ ಮಾಡಿದ್ದೇವೆ. ಬ್ರೆಜಿಲ್ ಜನರಿಗೆ ಲಾಭ, ನಮಗೆ ಮಾತ್ರ ಡಬಲ್ ಲಾಸ್ ಯಾಕೆ? ಇನ್ನು ಭಾರತ ಮತ್ತು ಬ್ರೆಜಿಲ್ ನಡುವೆ ಇರೋ 3ನೇ ಮತ್ತು ಅತಿ ಪ್ರಮುಖ ವ್ಯತ್ಯಾಸ ಗ್ರಾಹಕರ ಚಾಯ್ಸ್ ಮತ್ತು ಬೆಲೆ. ಬ್ರೆಜಿಲ್ ತನ್ನ ಜನರಿಗೆ ಇಂಧನ ಆರಿಸಿಕೊಳ್ಳೋ ಸ್ವಾತಂತ್ರ್ಯ ಕೊಟ್ಟಿದೆ. ಅಲ್ಲಿ ಯಾವುದೇ ಬಂಕ್ಗೆ ಹೋದ್ರೂ ಕೂಡ 2 ಆಪ್ಷನ್ ಸಿಗುತ್ತೆ. ಅಂದರೆ ಮಿನಿಮಮ್ E30 ಇರೋದು, ಅಲ್ಲಿ 30% ಎಥನಾಲ್ ಬ್ಲೆಂಡ್ ಆಗಿರೋದೇ ಸಿಗೋದು ನಿಮಗೆ, ಬರೀ ಪ್ಯೂರ್ ಪೆಟ್ರೋಲ್ ಸಿಗಲ್ಲ. ಆದರೆ ಆಪ್ಷನ್ ಏನು ಅಂದರೆ E30 ಪೆಟ್ರೋಲ್ ಒಂದು ಆಪ್ಷನ್, ಇನ್ನೊಂದು E100 ಅಂದರೆ ಪ್ಯೂರ್ ಎಥನಾಲ್ ಹಾಕಿ ಗಾಡಿ ಓಡಿಸೋ ಆಪ್ಷನ್. ಗ್ರಾಹಕ ಅದ್ರ ಪ್ರೈಸು ಮೈಲೇಜ್ ಎಲ್ಲ ನೋಡ್ಕೊಂಡು ಯಾವ್ದಾರು ಹಾಕೊಂಡು ಓಡಿಸ್ಬೋದು, ಆಪ್ಷನ್ ಇದೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಬ್ರೆಜಿಲ್ ಸರ್ಕಾರ ಇಲ್ಲಿ ಏನು ಮಾಡಿದೆ ಅಂದರೆ ಪ್ಯೂರ್ ಎಥನಾಲ್ ಬೆಲೆ ನಾರ್ಮಲ್ ಪೆಟ್ರೋಲ್ಗಿಂತ ಬರೋಬ್ಬರಿ 25ರಿಂದ 35% ಕಮ್ಮಿ ಇರೋ ರೀತಿ ನೋಡ್ಕೊಂಡಿದೆ. ಜನರ ಜೇಬಿಗೆ ನೇರ ಲಾಭ ವರ್ಗಾವಣೆ ಆಗ್ತಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಎಥನಾಲ್ ಕಡೆಗೆ ಜನ ಶಿಫ್ಟ್ ಆಗ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಬಂಕ್ಗೆ ಹೋದರೆ E20 ಬಿಟ್ಟು ಬೇರೆ ಆಪ್ಷನ್ಸ್ ಇವಾಗಿಲ್ಲ. ಜೊತೆಗೆ ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಕ್ಸ್ ಮಾಡಿದ್ರೂ ಕೂಡ ಪೆಟ್ರೋಲ್ ರೇಟ್ ಮಾತ್ರ ₹1 ಕಮ್ಮಿ ಆಗಿಲ್ಲ. ಎಥನಾಲ್ ಉತ್ಪಾದನಾ ವೆಚ್ಚ ಕಮ್ಮಿ ಇದ್ರೂ ಕೂಡ ಅದರ ಲಾಭ ಗ್ರಾಹಕರಿಗೇನು ಸಿಕ್ಕಿದ್ದು ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಎಥನಾಲ್ನ ಎನರ್ಜಿ ಡೆನ್ಸಿಟಿ ಪೆಟ್ರೋಲ್ಗಿಂತ ಕಮ್ಮಿ ಇರುತ್ತೆ. ಅಂದರೆ 1 ಲೀಟರ್ ಪ್ಯೂರ್ ಪೆಟ್ರೋಲ್ ಕೊಡೋ ಶಕ್ತಿಯನ್ನು 1 ಲೀಟರ್ E20 ಪೆಟ್ರೋಲ್ ಕೊಡಲ್ಲ. ಹೀಗಾಗಿ ಎಥನಾಲ್ ಮಿಕ್ಸ್ ಮಾಡಿದಾಗ ಗಾಡಿಯ ಮೈಲೇಜ್ ಆಟೋಮ್ಯಾಟಿಕಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ನೀತಿ ಆಯೋಗದ ರಿಪೋರ್ಟ್ ತೆಗೆದ್ರೂ ಕೂಡ 6%ನಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದರೆ ಸರಿಸುಮಾರು 10 ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿ 9.5 ಕಿಲೋಮೀಟರ್ ಕೊಡ್ಬೋದು. 20 ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿ ನಿಮಗೆ 19 ಕಿಲೋಮೀಟರ್ ಮೈಲೇಜ್ ಕೊಡ್ಬೋದು, ಹೆಚ್ಚು ಕಮ್ಮಿ ಅಷ್ಟು ಕಮ್ಮಿ ಬರುತ್ತೆ ಅಂತ ನೀತಿ ಆಯೋಗದ ರಿಪೋರ್ಟ್ ಹೇಳಿದೆ. ಇದು ಯಾವುದು E20ಗೆ. ನೆಕ್ಸ್ಟ್ ಎಥನಾಲ್ ಬ್ಲೆಂಡಿಂಗ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಇದರ ಪ್ರಮಾಣ ಮೈಲೇಜ್ ಡ್ರಾಪ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗಬಹುದು.
ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಕಮ್ಮಿ ಆದರೆ ಜನರಿಗೆ ಅಲ್ಲಿಗೆ ಸೆಟ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗಿರೋದು ಪ್ರೈಸಲ್ಲಿ ಉಳಿಯುತ್ತೆ. ಅದು ಸರ್ಕಾರ ಎಥನಾಲ್ ಪ್ರಮಾಣ ಜಾಸ್ತಿ ಆದ ಹಾಗೂ ಕೂಡ ಮಾಡುತ್ತಾ? ಸದ್ಯಕ್ಕಂತೂ ಹೇಳ್ತಾ ಇದ್ದಾರೆ ಎಥನಾಲ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡೋ ಐಡಿಯಾ ಸದ್ಯಕ್ಕೆ ಈಗ ಅರ್ಜೆಂಟಲ್ಲಿ ನಾವಿಲ್ಲ, 20% ಸದ್ಯಕ್ಕೆ ಇರುತ್ತೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸ್ ಬರೋಕ್ಕೆ ಶುರುವಾಗಿವೆ, ಜನ ವ್ಯಾಪಕವಾಗಿ ಬೈಯೋಕ್ಕೆ ಶುರು ಮಾಡಿದ್ಮೇಲೆ. ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡುತ್ತೆ ನೋಡಬೇಕು. ಜೊತೆಗೆ ಫ್ಲೆಕ್ಸ್ ಫ್ಯೂಲ್ನ ಪಂಪ್ಗಳು ಒಂದೊಂದಾಗಿ ಶುರುವಾಗಿವೆ ನಮ್ಮಲ್ಲಿ. ಗಾಡಿಗಳು ಕೂಡ ಹೀರೋ, ಮಾರುತಿ ಅಂತ ಒಂದೊಂದೇ ಗಾಡಿ ಬರೋಕ್ಕೆ ಶುರುವಾಗಿದ್ದಾವೆ. ವ್ಯಾಪಕವಾಗಿ ದೇಶದ ಎಲ್ಲ ಕಾರುಗಳು ಫ್ಲೆಕ್ಸ್ ಫ್ಯೂಲ್ ಆದರೆ 90%, 80%, 100% ಆದರೆ ಮುಂದಿನ ದಿನಗಳಲ್ಲಿ ಆವಾಗ ಜನರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಪೆಟ್ರೋಲ್ ಪಂಪ್ಗೆ ಹೋದಾಗ ಪೆಟ್ರೋಲು ಸಿಗುತ್ತೆ, ಫ್ಲೆಕ್ಸ್ ಫ್ಯೂಲು ಸಿಗುತ್ತೆ, ಸಪ್ರೇಟಾಗಿ ಸಿಗುತ್ತೆ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಆದಾಗ, ಜೊತೆಗೆ ಎರಡಕ್ಕೂ ಬೆಲೆ ಬೇರೆ ಬೇರೆ ಇರುತ್ತೆ ಅನ್ನೋ ವಾತಾವರಣ ಕ್ರಿಯೇಟ್ ಆದಾಗ. ಸ್ನೇಹಿತರೆ, ನಿಮಗೆ ಗೊತ್ತು ಆಲ್ಮೋಸ್ಟ್ 88 ಇಂದ 90% ತನಕ ನಮ್ಮ ಆಯಿಲನ್ನು ನಾವು ವಿದೇಶಗಳಿಂದ ತರಿಸ್ಕೋಬೇಕು. ಮಿಡಲ್ ಈಸ್ಟಿಂದ, ರಷ್ಯಾದಿಂದ, ವೆನೆಜುವೆಲಾದಿಂದ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿಂದ ಬಗೆದುಕೊಂಡು ತೊಗೊಂಬರ್ಬೇಕು ನಾವು ಅಲ್ವಾ. ಅಲ್ಲೇನಾದ್ರು ಕ್ರೈಸಿಸ್ ಆದರೆ ನಮಗೆ ಸಿಗಲ್ಲ, ಬಾಯಿ ಕಳ್ಕೊಂಡು ನೋಡಬೇಕಾಗತ್ತೆ. ಹಾಗಾಗಿ ನಾವು ಸ್ವಾವಲಂಬಿ ಆಗೋದು ದೇಶದ ಆರ್ಥಿಕತೆಗೆ ಅನಿವಾರ್ಯ. ಸದ್ಯ ನಾವು ಪೆಟ್ರೋಲ್ನಲ್ಲಿ 20% ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಪ್ರತಿ ವರ್ಷ $5 ಬಿಲಿಯನ್, ಅಂದರೆ 40 ರಿಂದ 50 ಸಾವಿರ ಕೋಟಿ ರೂಪಾಯಿ ವಿದೇಶಿ ವಿನಿಮಯವನ್ನು ಉಳಿಸೋಕ್ಕಾಗತ್ತೆ. ಅಷ್ಟೇ ಅಲ್ಲ, ಎಥೆನಾಲನ್ನು ನಾವು ಕಬ್ಬು ಮತ್ತು ಮೆಕ್ಕೆಜೋಳದಿಂದ ತಯಾರು ಮಾಡೋದು, ಅಕ್ಕಿಯಿಂದಲೂ ಕೂಡ ಮಾಡ್ತಿದ್ದೀವಿ. ಅಂದರೆ ಇಂಧನಕ್ಕಾಗಿ ಅರಬ್ ರಾಷ್ಟ್ರಗಳಿಗೆ ಕೊಡೋ ಹಣ ನಮ್ಮ ದೇಶದ ರೈತರ ಜೇಬಿಗೆ ಸೇರುತ್ತೆ ಅನ್ನೋದು ಸರ್ಕಾರದ ಪ್ಲಾನ್ನ ಒಂದು ಭಾಗ. ಜೊತೆಗೆ EV ಇನ್ಫ್ರಾಸ್ಟ್ರಕ್ಚರ್ ಪೂರ್ಣ ಪ್ರಮಾಣದಲ್ಲಿ ಅಡಾಪ್ಟ್ ಆಗೋಕ್ಕೆ, ಬೆಳೆಯೋಕ್ಕೆ ತುಂಬ ಟೈಮ್ ಬೇಕು. ಆದರೆ ಎಥೆನಾಲನ್ನು ಈಗಿನ ಎಂಜಿನ್ಗಳಲ್ಲೇ ಓಡಿಸಬಹುದು. ಆದರೆ ಸರ್ಕಾರ ಇದ್ರ ಬಗ್ಗೆ ಜನರಿಗೆ ಕರೆಕ್ಟಾಗಿ ಮಾಹಿತಿ ಕೊಡಬೇಕು. ಯಾವ ಮಾಹಿತಿಯನ್ನು ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೊಂದು ಚಿಕ್ಕ ಮಾಹಿತಿ. ಇವತ್ತು ನಿಮ್ಮ ಗಾಡಿಯ ಎಂಜಿನ್ ಯಾವಾಗ ಕೈ ಕೊಡುತ್ತೆ, ಯಾವಾಗ ಖರ್ಚು ಬರುತ್ತೆ ಅಂಥೇಳಿ ಎಷ್ಟೊಂದು ಆತಂಕದಲ್ಲಿ ಜನ ಓಡಾಡ್ತಿದ್ದಾರಲ್ವ. ಹಾಗೆ ಜೀವನ ಕೂಡ ತುಂಬ ಮುಖ್ಯ ಅಲ್ವಾ ಸ್ನೇಹಿತರೆ. ನಾಳೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಆದರೆ ಅವರ ಫ್ಯಾಮಿಲಿಯ ಮುಂದಿನ ಭವಿಷ್ಯದ ಕಥೆ ಏನು? ಅದಕ್ಕೆ ಅಂತಲೇ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. 1 ಕೋಟಿ ರೂಪಾಯಿನ ರಕ್ಷಣೆ ಕೊಡೋ, ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ಗಳು 400 ರೂಪಾಯಿಂದ ಆರಂಭ ಆಗ್ತವೆ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಮಂತ್ಲಿ ಪ್ರೀಮಿಯಂ. ಆವಾಗ ದುಡಿಯೋ ವ್ಯಕ್ತಿ ಏನಾದರೂ ತೀರ್ಕೊಂಡ್ರೆ ಫ್ಯಾಮಿಲಿ ಆರ್ಥಿಕವಾಗೂ ಕೂಡ ಶಾಕ್ಗೊಳಗಾಗಲ್ಲ. ಅವರ ಮಂತ್ಲಿ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ದವರು ನೆಕ್ಸ್ಟ್ ಜೀವನಕ್ಕೆ ಏನು ಅಂತ ಹೇಳಿ ಹೆದರೋ ಅವಶ್ಯಕತೆ ಇರೋದಿಲ್ಲ. ಅಟ್ಲೀಸ್ಟ್ ಈ ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಆ 1 ಕೋಟಿ ರೂಪಾಯಿ ಟ್ಯಾಕ್ಸ್ ಫ್ರೀ ಆಗಿ ಲಂಪ್ ಸಮ್ ಒಂದೇ ಶಾರ್ಟ್ಗೆ ಅಕೌಂಟಿಗೆ ಹೋಗುತ್ತೆ. ಅವರು ಅದನ್ನು ಬಳಸ್ಕೊಂಡು ಮುಂದಿನ ಜೀವನಕ್ಕೆ ಪ್ಲಾನಿಂಗ್ ಮಾಡ್ಕೋಬೋದು. ಹಾಗಾಗಿ ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿ ಫ್ಯಾಮಿಲಿಗೆ ಮಾಡಿಸಲೇಬೇಕಾದ ಬೇಸಿಕ್ ರಕ್ಷಣಾ ಕವಚ ಈ ಟರ್ಮ್ ಇನ್ಶೂರೆನ್ಸ್. ಯಾರಿಂದೂ ಕೂಡ ಮಾಡಿಸಿಲ್ಲ, ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಮಿಸ್ ಇಲ್ಲದೆ ಪ್ಲಾನ್ಸನ್ನು ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ನೀವು ಅಪ್ಲೈ ಮಾಡ್ಬೋದು. ಎಕ್ಸ್ಪರ್ಟ್ ಹೆಲ್ಪನ್ನು ಕೂಡ ಪಡ್ಕೋಬೋದು ಸ್ನೇಹಿತರೆ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಲಾಸ್ಟ್ ಫ್ಯೂ ಪಾಯಿಂಟ್ಸನ್ನು ನೋಡೋಣ ಎಥೆನಾಲ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಮುಖ್ಯವಾಗಿ 3 ಗೋಲ್ಡನ್ ರೂಲ್ಸನ್ನು ಫಾಲೋ ಮಾಡ್ಬೋದು ನಾವು. ಮೊದಲನೇದಾಗಿ, ವಾಹನ ಕಂಪನಿಗಳಿಗೆ ಕಡ್ಡಾಯವಾಗಿ ಫ್ಲೆಕ್ಸ್ ಫ್ಯೂಲ್ ಎಂಜಿನ್ ಮಾಡೋಕೆ ಸರ್ಕಾರ ಗಡುವು ಕೊಡಬೇಕು. ಹಳೆ ಎಂಜಿನ್ಗಳಿಗೆ E20 ಹಾಕಿ ಕೈ ತೊಳೆದುಕೊಳ್ಳೋದಲ್ಲ. 2ನೇ ಪಾಯಿಂಟ್, ಗ್ರಾಹಕರಿಗೆ ಬೆಲೆಯಲ್ಲಿ ರಿಯಾಯಿತಿ ಸಿಗಬೇಕು. E20 ಪೆಟ್ರೋಲ್ ಬೆಲೆಯನ್ನು ಸಾಮಾನ್ಯ ಪೆಟ್ರೋಲ್ಗಿಂತ ಸ್ವಲ್ಪ ಕಮ್ಮಿ ಮಾಡಬೇಕು, ಪ್ರೊಪೋರ್ಷನೇಟ್ ಆಗಿ, ಆ ಪ್ರಮಾಣಕ್ಕೆ ತಕ್ಕಂತೆ. ಆಗ ಜನ ತಾವಾಗಿನೇ ಒಪ್ಕೊಳ್ತಾರೆ. 3ನೇ ಪಾಯಿಂಟ್, ಯಾವ ಗಾಡಿಗೆ E20 ಸೇಫ್, ಹಳೆ ಗಾಡಿಗಳ ಎಂಜಿನ್ ಸುರಕ್ಷತೆಗೆ ಏನು ಮಾಡಬೇಕು, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟವಾದ ಗೈಡ್ಲೈನ್ಸ್ ಕೊಡಬೇಕು. ಇಂತಿಷ್ಟನೇ ಇಯರ್ ನಂತರದ ಮಾಡೆಲ್ಗಳಿಗೆ, ಅಂದರೆ ಇಂತಿಷ್ಟು ವರ್ಷದ ನಂತರದ ಮಾಡೆಲ್ಗಳಿಗೆ ನೀವು ಆರಾಮಾಗಿ E20ನೋ, E25ನೋ, E30ನೋ ಇದು ಯಾವ್ದು ಬೇಕಾದರೂ ಹಾಕ್ಬೋದು, ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರ ಟೋಟಲ್ ಕ್ಲಾರಿಟಿ ಕೊಡಬೇಕು. ನಮ್ಮ ದೇಶದಲ್ಲಿ 20-30 ವರ್ಷ ಹಳೆಯ ಕಾರುಗಳು, ವಾಹನಗಳಿಂದ ಹಿಡಿದು ಲೇಟೆಸ್ಟ್ E20ಯಲ್ಲಿ ಓಡೋ ಕಾರುಗಳ ತನಕ ಎಲ್ಲವೂ ಇದಾವಲ್ವಾ, ರೇಂಜ್ ಆಫ್ ಕಾರ್ಸ್ ಇದ್ದಾವೆ. ಅವರು ಅದ್ರ ಬಗ್ಗೆ ಪ್ರಾಪರ್ ಡೇಟಾ ಕೊಡಬೇಕು. ಎಲ್ಲದಕ್ಕೂ ಹಾಕ್ಬೋದಾ, ತೊಂದರೆ ಇಲ್ವಾ? ಅಥವಾ ಯಾವ ಗಾಡಿಗೆ ಹೆಚ್ಚು ಸೇಫ್, ಇಂಥ ಒಂದಷ್ಟು ಗಾಡಿಗೆ ಸೇಫ್ ಅಲ್ಲ, 20-30 ವರ್ಷ ಹಳೆ ಗಾಡಿಗೆ ಸೇಫ್ ಅಲ್ಲ ಅಂದರೆ ಅವ್ರು ಏನು ಮಾಡ್ಬೋದು, ಅದ್ರ ಬಗ್ಗೆ ಪ್ರಾಪರ್ ಪ್ರೋಟೋಕಾಲನ್ನು, ನಿಯಮವನ್ನು ಸರ್ಕಾರ ತರಬೇಕು. ಜೊತೆಗೆ ಜನರಿಗೆ ಆಯ್ಕೆ ಕೊಡಬೇಕು, ಆಪ್ಷನ್ ಕೊಡಬೇಕು. ಎಲ್ಲಕ್ಕೂ ಯೂನಿವರ್ಸಲ್ ಆಗಿ ಜಾರಿ ಮಾಡಿದಂಥ ಟೈಮ್ನಲ್ಲಿ ಸಡನ್ನಾಗಿ ಜಾರಿ ಮಾಡಿದ್ರೆ, ಇಂಡಸ್ಟ್ರಿ ರೆಡಿನೇ ಇಲ್ಲ ಅಂತ ಹೇಳಿದ್ರೆ, ಆವಾಗ ಬ್ಯಾಕ್ಲ್ಯಾಶನ್ನು ಸರ್ಕಾರ ಫೇಸ್ ಮಾಡಬೇಕಾಗಿ ಬರ್ಬೋದು. ಯಾಕಂದರೆ ಸ್ನೇಹಿತರೆ, ಎಥನಾಲ್ ಬ್ಲೆಂಡಿಂಗ್ ಅನ್ನೋದು ಭಾರತದ ಭವಿಷ್ಯಕ್ಕೆ ಅತ್ಯಂತ ಅವಶ್ಯಕವಾಗಿರೋ ಯೋಜನೆ ಹೌದು. ಆದರೆ ಬ್ರೆಜಿಲ್ ರೀತಿ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು, ಲಾಂಗ್ ರೋಡ್ ಮ್ಯಾಪ್ ಇಟ್ಕೊಂಡು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹಂತವಾಗಿ ಅದನ್ನು ಸಕ್ಸಸ್ಫುಲಿ ಜಾರಿಗೊಳಿಸಬೇಕು ಅಷ್ಟೇ ನಾವು.
ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಕಡೆಯದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಇದೆ. ಮೊದಲ ಲಿಂಕ್, ಎರಡನೇ ಲಿಂಕ್ ಹೆಲ್ತ್ ಇನ್ಶೂರೆನ್ಸ್ದು ಕೂಡ ಇದೆ. ಯಾರನ್ನೂ ಕೂಡ ಮಾಡಿಸಿಲ್ಲ, ಮಿಸ್ ಇಲ್ಲದೆ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೆ ನೀವು ಆರ್ಥಿಕ ಭದ್ರತೆಯನ್ನು ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಹಾಸ್ಪಿಟಲ್ ಬಿಲ್ನಿಂದ ನೀವು ಕಂಪ್ಲೀಟ್ ಪ್ರೊಟೆಕ್ಷನನ್ನು ನೀವು ಪಡ್ಕೋಬೋದು. ಹುಷಾರು ತಪ್ಪಿ ಅಡ್ಮಿಟ್ ಆದರೆ ಕಂಪ್ಲೀಟ್ ಹಾಸ್ಪಿಟಲ್ ಬಿಲ್ಲನ್ನು ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡುತ್ತಲ್ವಾ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡಾಗ ಆ ಅಮೌಂಟ್ ನೀವು 1 ಕೋಟಿ ಮಾಡಿಸಿರೋ 1 ಕೋಟಿ, 2 ಕೋಟಿ ಮಾಡಿಸಿರೋ 2 ಕೋಟಿ, ಅದು ಫ್ಯಾಮಿಲಿಗೆ ಒಂದೇ ಸಲ ಅಷ್ಟು ಅಮೌಂಟ್ ಸಿಗುತ್ತಲ್ವ. ಸೊ ಇವೆರಡರ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.